ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಬಿಜೆಪಿ ನಿಯೋಗ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿತ್ತು. ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ತಲೆಗೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಮೊಟ್ಟೆ ಎಸೆದಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬಿಜೆಪಿ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿ ಮಾಡಿ ಬಿಜೆಪಿ ನಿಯೋಗ ಈ ಕಂಪ್ಲೇಂಟ್ ದಾಖಲು ಮಾಡಿದೆ. ಪೊಲೀಸರ ವಶದಲ್ಲಿದ್ದಾಗಲೇ ನಮ್ಮ ಮೇಲೆ ಹಲ್ಲೆ ಆಗಿದೆ, ನಮಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ನೀಡಲಾಗಲಿಲ್ಲ, ಪೊಲೀಸರು ಮೂಕ ಪ್ರೇಕ್ಷಕರಾಗಿ ವರ್ತಿಸಿದ್ರು, ನಮ್ಮ ಮೇಲೆ ಹಲ್ಲೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅವರು ತಡೆಯೋದಕ್ಕೂ ಕೂಡ ಮುಂದಾಗಲಿಲ್ಲ ಅನ್ನುವಂತಹ ದೂರನ್ನ ಕೊಟ್ಟಿದ್ದ. ಅಲ್ಲ, ಅಲ್ಲಿದ್ದಂಥ ಪೊಲೀಸರು ಮಾತ್ರ ಅವರು ಯಾವುದಕ್ಕೂ ಅಂಜದೆ ನನಗೆ ರಕ್ಷಣೆ, ಒಬ್ಬ ಶಾಸಕನಿಗೆ ಎಷ್ಟು ರಕ್ಷಣೆ ಕೊಡಬೇಕೋ ರಕ್ಷಣೆ ಕೊಟ್ಟರು. ಈಗ ದೂರು ಕೊಟ್ಟಿದ್ದೀರಾ, ಮುಂದಿನ ನಡೆ ಹೇಗಿರುತ್ತೆ ಸರ್? ಬಿಜೆಪಿ ಸಂಜೆ ಒಳಗೆ ಆ ದುಷ್ಕೃತ್ಯ ಮಾಡಿದಂಥವ್ರನ್ನ ಬಂಧಿಸದೆ ಹೋದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನಾಳೆಯಿಂದನೇ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿಪಿ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಆರ್ ಅಶೋಕ್ ಅವ್ರ ಜೊತೆ ನಾನು ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಒಂದು ಸಿಗ್ನಲಲ್ಲಿ ಆರ್ ಅಶೋಕ್ ಅವ್ರ ಕಾರು ಮುಂದೋಯ್ತು. ನಂತರ ನಮಗೆ ರಸ್ತೆ ಗೊತ್ತಾಗಲಿಲ್ಲ. ನಮ್ಮ ಡ್ರೈವರ್ ಲೊಕೇಶನ್ ಹಾಕಿದಂಥ ಸಂದರ್ಭದಲ್ಲಿ ಅದು ಕಾಂಗ್ರೆಸ್ ಆಫೀಸ್ ಪಕ್ಕದಲ್ಲೇ ಲೊಕೇಶನ್ ತೋರಿಸ್ತು. ನಮ್ಮ ಡ್ರೈವರ್ ಇದ್ದವನು ಲೆಫ್ಟ್ ತೋರಿಸ್ತಾ ಇದೆ ಪಾರ್ಟಿ ಆಫೀಸು, ಬಟ್ ಲೆಫ್ಟ್ ಇಲ್ಲ, ರೈಟ್ ಟರ್ನ್ ಹೋಗಲೇಬೇಕು, ತಾವು ಇಲ್ಲಿ ಇಳೀರಿ, ನಾನು ಮುಂದೆ ಪಾರ್ಕ್ ಮಾಡ್ತೀನಿ ಅಂತ ಅವನು ಹೋದ. ನಾನು ಇಳಿದಾಗ ಗೊತ್ತಾಯಿತು ನಾನು ಇಳಿದಿರೋದೇ ಕಾಂಗ್ರೆಸ್ ಕಚೇರಿ ಮುಂದೆ ಅಂತ. ಹಾಗಾಗಿ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗದೇ ಇದ್ದಂಥ ಸಂದರ್ಭದಲ್ಲಿ ಆವಾಗ ಅವರು ಘೋಷಣೆ ಕೂಗ್ತಾ ವಿಧಾನ ಪರಿಷತ್ ಸದಸ್ಯರಿಗೆ ತಿಳಿಸಿದರು. ನಾವು ಕೂಡ ಹಿಂದುಳಿದಾಗ ಅಲ್ಪಸಂಖ್ಯಾತ ಸಮಿತಿ ಸಭೆ ಇರೋದ್ರಿಂದ ಆ ಸಭೆಗೆ ಬಂದಿದ್ದೆ. ಫೋನ್ ಬಂದಾಗ ಸಭೆ ಕೂಡ ಪ್ರಾರಂಭ ಆಗಲಿಲ್ಲ. ಫೋನ್ ಬಂದಿದೆ ಅಂತೇಳಿ ನಾನು ಆರ್ ಅಶೋಕ್ ಅವರ ಚೇಂಬರ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 16 ಶಾಸಕರು ಆರ್ ಅಶೋಕ್ ಅವ್ರ ಜೊತೆ ತಮ್ಮ ಕಾರ್ನಲ್ಲಿ ನಾವು ಅವ್ರ ಹಿಂದೆ ಹೊರಟಂಥ ಸಂದರ್ಭದಲ್ಲಿ ಒಂದು ಸಿಗ್ನಲಲ್ಲಿ ಅವ್ರ ಕಾರ್ಗಳು ಮುಂದೋಯ್ತು. ನಮ್ಮ ಡ್ರೈವರ್ಗೆ ಎಲ್ಲೋಯ್ತು ಅಂತ ಗೊತ್ತಾಗಲಿಲ್ಲ. ನಮಗೆ ರಸ್ತೆಗಳ ಪರಿಚಯ ಇಲ್ಲದ ಕಾರಣ ನಮ್ಮ ಡ್ರೈವರ್ ಲೊಕೇಶನ್ ಹಾಕ್ದ, ಕಾಂಗ್ರೆಸ್ ಪಾರ್ಟಿ ಆಫೀಸ್ ಬೆಂಗಳೂರು. ಆ ಲೊಕೇಶನ್ ಪ್ರಕಾರ ಹೋದಂಥ ಸಂದರ್ಭದಲ್ಲಿ ಒಂದು ಡೆಡ್ ಎಂಡ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಡ್ರೈವರ್ ಹೇಳ್ದ, ಅಣ್ಣ ಕಾಂಗ್ರೆಸ್ ಪಾರ್ಟಿ ಆಫೀಸು ಲೆಫ್ಟ್ ತೋರಿಸ್ತಾ ಇದೆ, ಆದರೆ ಲೆಫ್ಟ್ ಹೋಗೋಕ್ಕೆ ಒನ್ ವೇ ಇದೆ, ನಾನು ರೈಟ್ ಹೋಗಿ ಮುಂದೆ ಕಾರ್ ನಿಲ್ಲಿಸ್ತೀನಿ, ನೀವು ಇಲ್ಲಿ ಇಳಿದು ನೋಡ್ರಿ ಅಂದ. ನಾನು ಅಲ್ಲಿ ಇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಗಮನಿಸಿದಾಗ ಅನ್ನಿಸ್ತು ನಾನು ಇಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಕಚೇರಿ ಹತ್ರ ಅಂತೇಳಿ. ಆಗ ನನಗೆ ಗೊತ್ತಾದ ಮೇಲೆ ನಾನು ಅಲ್ಲಿಂದ ಹೋಗಲಿಕ್ಕೆ ಒಬ್ಬನೇ ಇರೋದ್ರಿಂದ ನಾನು ಹೋಗೋಣ ಅಂತೇಳಿ ಹೊರಟೆ. ಯಾರು ನಮ್ಮವರೆಲ್ಲ ನಾಯಕರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಇವರು BJP MLA ಅಂತೇಳಿ ಗುರುತಿಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾದರು. ಕಾಂಗ್ರೆಸ್ ಕಚೇರಿಯಲ್ಲಿರುವಂತಹ ಕಾರ್ಯಕರ್ತರು ಬಂದಿರೋದು ಕಾಂಗ್ರೆಸ್ ಕಚೇರಿಯಿಂದನೇ ಎಲ್ಲರೂ ಓಡಿ ಬಂದಿದ್ದು. ಮೊಟ್ಟೆ ಅವರು ಹಿಂದ್ಗಡೆ ಇದ್ದ ಕಚೇರಿಯಲ್ಲಿ ಇದ್ದಂಥವ್ರ ಕೈಯಲ್ಲಿ ಕೋಲುಗಳು ಇತ್ತು. ಕೋಲು ಅಂದರೆ ಈ ಪಕ್ಷದ ಬಾವುಟ ಕಟ್ತಕ್ಕಂಥ ಕೋಲುಗಳು ಅವೆಲ್ಲವೂ ಕೂಡ ಅವ್ರ ಹತ್ರ ಇತ್ತು. ಕೈನಲ್ಲಿ ಬಂದರು. ಏಕಾಏಕಿ ಎಷ್ಟು ಜನ ಬಂದರು ಸರ್? ನನಗೆ ಒಂದೇ ಸರಿ ಅವರು ಸುಮಾರು ಒಂದು 50ಕ್ಕೂ ಹೆಚ್ಚು ಸಂಖ್ಯೆ ಇರ್ಬೋದು. ಪೊಲೀಸರು ತಕ್ಷಣ ನನಗೆ ತಿರುಗಿ ನೋಡಲಿಕ್ಕೂ ಬಿಡಲಿಲ್ಲ. ಅವರು ರಕ್ಷಣೆಯಲ್ಲಿ ನನ್ನನ್ನು ಕಳಿಸಿದ್ರು. ಆದರೂ ಕೂಡ ಅವರು ಮೊಟ್ಟೆ ಎಸೆಯೋದು, ಕೈಯಲ್ಲಿ ಗುದ್ದೋದು ಎಲ್ಲ ಅವರು ಮಾಡಿದರು. ಆ ಪೊಲೀಸರು ನಿಮ್ಮ ಎಷ್ಟು ಮಟ್ಟಿಗೆ ರಕ್ಷಣೆ ಮಾಡಿದ್ರು ಅಂತ? ಅಲ್ಲ, ಅಲ್ಲಿದ್ದಂಥ ಪೊಲೀಸರು ಮಾತ್ರ ಅವರು ಯಾವುದಕ್ಕೂ ಅಂಜದೆ ನನಗೆ ರಕ್ಷಣೆ, ಒಬ್ಬ ಶಾಸಕನಿಗೆ ಎಷ್ಟು ರಕ್ಷಣೆ ಕೊಡಬೇಕೋ ರಕ್ಷಣೆ ಕೊಟ್ಟರು. ಈಗ ದೂರು ಕೊಟ್ಟಿದ್ದೀರಾ, ಮುಂದಿನ ನಡೆ ಹೇಗಿರುತ್ತೆ ಸರ್? ಬಿಜೆಪಿ ಸಂಜೆ ಒಳಗೆ ಆ ದುಷ್ಕೃತ್ಯ ಮಾಡಿದಂಥವ್ರನ್ನ ಬಂಧಿಸದೆ ಹೋದರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನಾಳೆಯಿಂದನೇ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿಪಿ ಹರೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಬಂದಿಲ್ಲ. ಇವತ್ತು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಿಯೋಗ ಮುಂದಾಗಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆಗಲೇ ಶಾಸಕರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಬಿಜೆಪಿ ನಿಯೋಗ ಮುಂದೆ ಹೋಯಿತು ಆ್ಯಂಡ್ ಅವರು ಹಿಂದೆ ಉಳ್ಕೊಂಡ್ರು. ಜೊತೆಗೆ ಅವರಿಗೆ ರೂಟ್ ಗೊತ್ತಾಗದೆ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಏಕಾಂಗಿಯಾಗಿ ಬಂದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಕಚೇರಿಯ ಒಳಗಡೆ ಇದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರು
ಇವರು BJP ಶಾಸಕರು ಅನ್ನೋದನ್ನು ಗುರುತಿಸಿ ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ, ಮೊಟ್ಟೆ ಎಸಿತಾರೆ. ಆ್ಯಂಡ್ ಪೊಲೀಸ್ ಪ್ರೊಟೆಕ್ಷನಲ್ಲಿ ಅವರು ವಾಪಸ್ ಬಂದಿದ್ದಾರೆ. ಇಷ್ಟೇ ಅಲ್ಲ, BJP ನಿಯೋಗ ಒಂದು ದೂರನ್ನು ಸಲ್ಲಿಕೆ ಮಾಡಿದೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ಗೆ. ಸೊ ಹಾಗಿದ್ರೆ ಆ ದೂರಿನಲ್ಲಿ ಏನೆಲ್ಲ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ, ಏನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ನೋಡ್ತಾ ಹೋಗೋಣ ಬನ್ನಿ. ಶಾಸಕ BP ಹರೀಶ್ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಯಿಂದ ಹಲ್ಲೆ ಮಾಡಿದ್ದಾರೆ. ಮೊಟ್ಟೆಗಳಿಂದ ತಲೆಗೆ ಹೊಡೆದು ಅವರನ್ನು ಎತ್ಕೊಂಡು ಹೋಗುವ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇನ್ನು ನಮ್ಮನ್ನು ವಶಕ್ಕೆ ಪಡೆದು ಕರೆತರ್ತಾ ಇದ್ದಂಥ ಬಸ್ ಮೇಲೂ ದೊಣ್ಣೆ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ. ಬಸ್ನಲ್ಲಿ ಧಿಕ್ಕಾರ ಹಾಕಿದ್ರು ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಕಾರ್ಯಕರ್ತರು. ಇನ್ಫ್ಯಾಕ್ಟ್ ಬಸ್ ಮೇಲೆ ದಾಳಿ ಮಾಡಿದ್ದಾರೆ. BJP ಕಾರ್ಯಕರ್ತ ಪ್ರಶಾಂತ್ಗೆ ರಾಡ್ನಿಂದ ಹೊಡೆದಿದ್ದಾರೆ. ಮಾಜಿ DCM ಅಶ್ವಥ್ ನಾರಾಯಣ್ ಅವರ ಮೇಲೂ ಕೂಡ ಮೊಟ್ಟೆಯಿಂದ ದಾಳಿ ಆಗಿದೆ. ಇನ್ನು ಜಯನಗರ ಶಾಸಕ CK ರಾಮಮೂರ್ತಿ ಅವರಿಗೂ ರಾಡ್ನಿಂದ ಹೊಡೆದಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಹರೀಶ್ಗೆ ದೊಣ್ಣೆ ಮತ್ತು ಪೈಪ್ಗಳಿಂದ ಹೊಡೆದಿದ್ದಾರೆ. ಕಾರ್ಯಕರ್ತ ಪವನ್ ಹಾಗೂ ಮೆರವಣಿಗೆ ಹೋಗ್ತಿದ್ದಾಗ ಕೆಲವರ ಮೇಲೆ ಹಲ್ಲೆಯಾಗಿದೆ. ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ದೂರಿನಲ್ಲಿ BJP ನಿಯೋಗ ಮಾಡಿದೆ. ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಭೇಟಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ನಿಯೋಗ ಈ ದೂರು ಸಲ್ಲಿಕೆ ಮಾಡಿದೆ. ಎಲ್ಲೋ TMCಯಲ್ಲಿ ನೋಡ್ತಾ ಇದ್ವಿ, TMC ಪಕ್ಷದ ನಾಯಕರನ್ನು ಗುರಿಯಾಗಿಸ್ಕೊಂಡು ಯಾವ ರೀತಿಯಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಅಲ್ಲಿನ BJP ಕಾರ್ಯಕರ್ತರು ಅಥವಾ ಸಾಮಾನ್ಯ ಜನರು ಮೊಟ್ಟೆ ತೂರಿ ಹಲ್ಲೆ ಮಾಡ್ತಿದ್ರು ಅಂತ. ಆದರೆ ಆ ಕೆಟ್ಟ ಸಂಸ್ಕೃತಿ ನಮ್ಮ ರಾಜ್ಯಕ್ಕೂ ಕೂಡ ಕಾಲಿಟ್ಟಿರುವಂಥದ್ದು ಮಹಾದುರಂತ. ಅದು ಟೀಕೆ ಟಿಪ್ಪಣಿ ಏನೇ ಇದ್ರೂ ಕೂಡ ಇದು ಬಲ ಪ್ರಯೋಗ ಮಾಡುವಂಥ ಕೆಲಸ ಯಾರು ಕೂಡ ಮಾಡಬಾರ್ದು, ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರಲಿ. ಈ ರೀತಿಯಾಗಿ ರಸ್ತೆ ಮೇಲೆ ನೀಚವಾಗಿ ಮೊಟ್ಟೆಯಿಂದ ದಾಳಿ ಮಾಡುವಂಥದ್ದು, ಪೈಪ್ಗಳಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡುವಂಥದ್ದು ಅವರು ದೂರಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಿರೋದು. ಆ ದೂರಿನಲ್ಲಿ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಮಾತನಾಡ್ತಿರುವಂಥದ್ದು. ಈ ಒಂದು ರಾಜಕೀಯ ಸಂಸ್ಕೃತಿ ಯಾರಿಗೂ ಕೂಡ, ಯಾವ ಪಕ್ಷಕ್ಕೂ ಕೂಡ ಶೋಭೆ ತರುವಂಥದ್ದಲ್ಲ. ಇವತ್ತು ಕರ್ನಾಟಕದಲ್ಲಿ ಒಂದು ರೀತಿ ಕರಾಳ ದಿನ. ಇವತ್ತು ಕರ್ನಾಟಕದಲ್ಲಿ ಎಮರ್ಜೆನ್ಸಿ ರೀತಿ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ DK ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ಬರೂ ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಇಂಟರ್ವ್ಯೂನಲ್ಲೇ ಒಪ್ಕೊಂಡಿದ್ದಾರೆ. ಇವತ್ತಾದಂಥ ಘಟನೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಮಚಂದ್ರನ ಆಡಳಿತ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ನಾವು ಕಾಂಗ್ರೆಸ್ ಆಫೀಸನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ರಿ. ಪ್ರಧಾನಿ ನರೇಂದ್ರ ಮೋದಿಯವರು ಏನು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಈಗಾಗಲೇ ನೀಟ್ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದಾರೆ, ಅವ್ರನ್ನೆಲ್ಲ ಬಂಧಿಸಿದ್ದಾರೆ. ಆದರೂ ಕೂಡ ಈ ಕಾಕ್ರೋಚ್ ಪಾರ್ಟಿಗೆ ರಾಹುಲ್ ಗಾಂಧಿ ವಿದೇಶಿ ದುಡ್ಡನ್ನು ತೆಗೆದುಕೊಂಡು ಪಾಕಿಸ್ತಾನ, ಚೈನಾ, ಅಮೇರಿಕಾದಲ್ಲಿ ಕೂತ್ಕೊಂಡು ಅವ್ರ ಹಣ ತೆಗೆದುಕೊಂಡು ಇಲ್ಲಿ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಬೆಂಬಲ ಕೊಟ್ಟಿದ್ದಾರೆ. ದೇಶ ವಿರೋಧಿಗಳಿಗೆ ಬೆಂಬಲ ಕೊಡಿರೋ ತಪ್ಪು ಅಂತೇಳಿ ನಮ್ಮ ಹೋರಾಟ ಅಷ್ಟೇ. ನಾವು ಕಾಂಗ್ರೆಸ್ ಆಫೀಸ್ಗೆ ಮುತ್ತಿಗೆ ಅಂತ ಹೇಳಿದ್ರಿ, ಪೊಲೀಸರು ನಿಮ್ಮನ್ನು ಅಲ್ಲಿ ಬಿಡಲ್ಲ, ಮುಂದೆನೇ ತಡಿತೀನಿ ಅಂದರು. ಆಯಿತು, ನಿಮ್ಮದು ಕಾನೂನು ಏನಿದೆ ಆ ಪ್ರಕಾರ ಮಾಡಿ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತೀರಿ, ಯಾವುದೇ ವೈಲೆನ್ಸನ್ನು ನಾವು ಮಾಡಲ್ಲ ಅಂಥೇಳಿ ನಾವು ಮಾಡಿದ್ದೀರಿ. ನಮ್ಮೆಲ್ಲ MLAಗಳು, ಸುಮಾರು 20 ಜನ MLAಗಳು, MLCಗಳು, ನಮ್ಮ BJPಯ ಮುಖಂಡರುಗಳು, ಕಾರ್ಯಕರ್ತರು, ನಾವೆಲ್ಲರೂ ಕೂಡ ನಮ್ಮ ಪ್ರತಿಭಟನೆ ಶಾಂತಿಯುತವಾಗಿ ಪ್ರತಿಭಟನೆ ಏನು ಮಾಡಬೇಕಾಯಿತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀರಿ. ಆದರೆ ಇವತ್ತು ನಡೆದಂಥ ಘಟನೆ ನಮ್ಮನ್ನು ಒಂದು ಸರಿ ಅರೆಸ್ಟ್ ಮಾಡಿದ್ಮೇಲೆ ನಾವು ಪೊಲೀಸ್ ಕಸ್ಟಡಿ, ಅದಕ್ಕೆ ಮುಂಚೆ ನಮ್ಮ ಕಸ್ಟಡಿ, ಪೊಲೀಸು ಅರೆಸ್ಟ್ ಮಾಡಿ ಆದಮೇಲೆ ಅವ್ರ ಕಸ್ಟಡಿಯಲ್ಲಿ ನಾವಿದ್ರಿ. ನನ್ನ ಇಬ್ಬರು ವಿರೋಧ ಪಕ್ಷದ ನಾಯಕರು, ನಮ್ಮ MLAಗಳು ಎಲ್ಲರೂ ಕೂಡ ಒಂದು ಬಸ್ಸಲ್ಲಿ ಅರೆಸ್ಟ್ ಮಾಡಿದ್ರು. ನಮ್ಮನ್ನು ಎತ್ತಾಕಿದ್ರು, ಎಲ್ಲ ಎತ್ತಾಕೊಂಬಂದು ಒಳಗಡೆ ಹಾಕಿದ್ರು. ನಾವು ಅಲ್ಲಿ ಧಿಕ್ಕಾರಕ್ಕೆ ಹೋಗಿದ್ರಿ. ಈಗ ನಾನು ಬರಬೇಕಾದ್ರೇ ನಮ್ಮ ಡ್ರೈವರ್ಗೆ ನಾನು ಹೇಳಿದೆ, ನೋಡಪ್ಪ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಬೇಡ, ಬೇರೆ ರೂಟಲ್ಲಿ ಕರ್ಕೊಂಡು ಹೋಗು ರೈಲ್ವೆ ಸ್ಟೇಷನ್ಗೆ. ನಾನು ಬರಬೇಕಾದ್ರೆ ಬೇರೆ ರೂಟಲ್ಲಿ ಬಂದು ಕಾನೂನನ್ನು ನಾವು ಕೈಗೆ ತೆಗೆದುಕೊಂಡು ಕಾನೂನನ್ನು ಪಾಲನೆ ಮಾಡಬೇಕು. ಅದಕ್ಕೆ ಬೇರೆ ರೂಟಲ್ಲಿ ಬಂದು ನಾನು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿದ್ರು, ಅಲ್ಲಿಂದ ಮೆರವಣಿಗೆ ಹೊರಟು. ಇದು ನಡೆದಂಥದ್ದು. ಆದರೆ ನನಗೆ ಇವಾಗ ಪ್ರಶ್ನೆ ಕಾಡ್ತಾ ಇರೋವಂಥದ್ದು, ಸ್ವತಃ ಮುಖ್ಯಮಂತ್ರಿ
ಅಥವಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ವೆಹಿಕಲ್ಲನ್ನು ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗೋಕ್ಕೆ ಯಾರಾದರೂ ಬುದ್ಧಿ ಇರೋರು ಬಿಡ್ತಾರಾ? ನೀವೇ ಯೋಚನೆ ಮಾಡಿ. ಯಾರಾದರೂ ಕಾನೂನು ಗೊತ್ತಿರೋ ಅಂಥವ್ರು ನಾವು ಪ್ರತಿಭಟನೆ ಇವಾಗ ಬಿಡಂಗಿದ್ದಿದ್ರೆ ನಮ್ಮನ್ನೇ ಬಿಡ್ಬೋದಾಯಿತು. ಕಾಂಗ್ರೆಸ್ ಆಫೀಸ್ ಮುಂದೆ ನಾವು ಹೋರಾಟ ಮಾಡ್ತಾಯಿದ್ರಿ, ಅಲ್ಲೇ ಹೋಗಿ ಧರಣಿ ಮಾಡ್ತಾಯಿದ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.